ನಮಸ್ಕಾರ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡ್ಕೊಂಬರೋಣ. ಬನ್ನಿ. ರೋಚಕತೆ ತಿರುತ್ತಾ ಇದೆ ಗೌರಿ ಕಲ್ಯಾಣ ಅಂತಾನೆ ಹೇಳಬೇಕು. ಈ ಕಡೆ ಹೇಗಾದ್ರೂ ಮಾಡಿ ಗೌರಿನೆಯ ಈ ಡಿಸೈನ್ ಎಲ್ಲ ಬಿಡಿಸ್ತಾ ಇರೋದು ಅಂತ ರೆಡ್ ಹ್ಯಾಂಡಾಗಿ ಕಂಡುಹಿಡಿಯಲೇಬೇಕು. ಈಗ ಹೇಗಿದ್ರು ನನ್ನ ಹೆಂಡತಿ ಗೌರಿನೆಯ ಈ ಡಿಸೈನ್ ಎಲ್ಲ ಬಿಡಿಸಿರೋದು ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಿದೆ. ಆದರೆ ಇದನ್ನೆಲ್ಲವ ಈ ಡಿಂಪಿ ಬಾಯಿಂದನೇ ಬಾಯಿ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ವಿವೇಕ ಕಾಯ್ತಾ ಇರ್ತಾನೆ. ವಿವೇಕ್ ಆಫೀಸಲ್ಲಿ ಕುತ್ಕೊಂಡಿದ್ದಾಗ ಅದೇ ಟೈಮ್ಗೆ ಡಿಂಪಿ ಬರ್ತಾಳೆ. ಡಿಂಪಿ, ನಿನ್ನ ಹತ್ರ ಏನೋ ಒಂದು ವಿಚಾರ ಮಾತಾಡಬೇಕಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ಬಾಸ್ ಅದು ಅಂತ ಅಂದ್ಬಿಟ್ಟು ಡಿಂಪಿ ತುಂಬ ಭಯ ಪಡ್ಕೊಂಡು, ಪಿಂಕಿ ತುಂಬ ಭಯ ಪಡ್ಕೊಂಡು ಕೇಳ್ತಾ ಇದ್ದಾಗ, ಅದು ಏನು ಅಂತ ಅಂದರೆ ನಿಮ್ಮ ಫ್ರೆಂಡ್ ಇದ್ದಾರಲ್ಲ, ಅವರು ಡಿಸೈನ್ ಬಿಡಿಸೋರು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋಯ್ಯೋ, ಇದೇನಿದು ವಿವೇಕ್ ಸರಿಗೆ ಏನಾದರೂ ಗೌರಿ ಮೇಡಮ್ ಅವರೆಯ ಈ ಡಿಸೈನ್ ಎಲ್ಲ ಬಿಡಿಸ್ತಾ ಇರೋದು ಅಂತ ಏನಾದರೂ ಅನುಮಾನ ಬಂದ್ಬಿಡ್ತಾ, ಅದಕ್ಕೆ ಈ ರೀತಿ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ನೋಡು ಪಿಂಕಿ, ಅದು ಏನು ಅಂತ ಅಂದರೆ ಅವ್ರ ಹತ್ರ ನಾನು ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಅವ್ರಿಗೊಂದು ಫೋನ್ ಮಾಡಿಕೊಡ್ತೀಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಈ ಕಡೆ ಪಿಂಕಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೇ ಶಾಕ್ ಆಗಿ ಹಾಗೆ ನಿಂತ್ಕೊಂಡಿರ್ತಾಳೆ. ಪಿಂಕಿ, ನಿನ್ನನ್ನೇ ಕೇಳ್ತಾ ಇರೋದು, ಒಂದು ಸ್ವಲ್ಪ ಫೋನ್ ಮಾಡೋ ಅವರಿಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಆಯಿತು ಸರ್, ಈಗಲೇ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪಿಂಕಿ ಇಲ್ಲಿ ಗೌರಿಗೆ ಫೋನ್ ಮಾಡೇ ಬಿಡ್ತಾಳೆ. ಆಗ, ಮೇಡಮ್ ನಿಮ್ಮ ಹತ್ರವಾ ವಿವೇಕ್ ಬಾಸು ಮಾತಾಡಬೇಕಂತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಪಿಂಕಿ ಅವ್ರು ಮಾತಾಡ್ತೀನಿ ಅಂತ ಹೇಳಿದ ತಕ್ಷಣ ನೀನು ಫೋನೇ ಮಾಡಿಬಿಟ್ಟ, ಯಾಕೆ ಈ ರೀತಿ ಎಲ್ಲ ಫೋನ್ ಮಾಡಿದೆ ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾ ಇದ್ದಾಗ, ಪಟ್ಟಂತ ತಗೊಳ್ಳಿ ಸರ್, ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಮಾತಾಡ್ತಾ ಇರಬೇಕಾದ್ರೆ, ಹಲೋ ಶ್ರೇಷ ಅವರೇ, ನೀವಾ? ನಮ್ಮ ಆಫೀಸಿಗೆ ಪಿಂಕಿ ಕೈಯಿಂದವ ಒಳ್ಳೊಳ್ಳೆ ಡಿಸೈನ್ ಬಿಡಿಸ್ತಾ ಇರೋದು ನೀವಾ? ನಿಮ್ಮನ್ನು ಒಂದು ಸಲ ಮೀಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಎಲ್ಲಿ ಸಿಗ್ತೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಆಗ ಈ ಕಡೆ ಗೌರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಆಗ ಎಲ್ಲಿ ನನ್ನ ವಾಯ್ಸನ್ನು ಕಂಡುಹಿಡಿದ್ಬಿಡ್ತಾರೋ ಅಂತ ಅಂದ್ಬಿಟ್ಟು ತುಂಬ ಭಯ ಪಡ್ತಾ ಇರ್ತಾಳೆ ಗೌರಿ. ಆಗ ಹಲೋ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ, ಓ ಗೌರಿ ಮೇಡಮ್ ಅವರು, ಅಲ್ಲ ನಾನು ಅಂದ್ಕೊಂಡಿದ್ದೆ ಯಾರೋ ಶ್ರೇಷ ಅಂತ ಅಂದರೆ ಯಾರೋ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಹೆಂಡ್ತಿನೇ ಈ ಡಿಸೈನ್ ಎಲ್ಲ ಬಿಡಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ. ಪಿಂಕಿ, ಇಲ್ಲಿವರೆಗೂ ನೀವು ಯಾಕೆ ಈ ರೀತಿ ಎಲ್ಲ ಕದ್ದು ಮುಚ್ಚಿ ಡಿಸೈನನ್ನು ಬಿಡಿಸ್ತಾ ಇದ್ದಿದ್ದು, ನನ್ನ ಹೆಂಡ್ತಿನೇ ಈ ಡಿಸೈನ್ ಎಲ್ಲ ಬಿಡಿಸಿದ್ದು ಅಂತ ಅಂದ್ಬಿಟ್ಟು ನನ್ನ ಹತ್ರ ಯಾಕೆ ಸತ್ಯ ಹೇಳಲಿಲ್ಲ ನೀನು? ಒಪ್ಕೊಳ್ಳಿಲ್ಲ ಅಂತಂದರೆ ನಿನ್ನನ್ನು ಕೆಲಸದಿಂದ ತೆಗ್ದಾಕ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ವಿವೇಕ್ ಸರ್, ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗ್ದಾಕ್ಬೇಡ್ರಿ ವಿವೇಕ್ ಸರ್, ನನಗೆ ಗೌರಿ ಮೇಡಮ್ ಅವರು ಹೇಳಿದ್ದು ಯಾವುದೇ ಕಾರಣಕ್ಕೂ ಈ ವಿಷಯ ವಿವೇಕ್ ಸರ್ಗೆ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದಾಗ, ಹೌದು ಕಣ್ರಿ, ಪಾಪ ಹುಡುಗಿಗೆ, ಪಾಪ ಬಡವಿ, ನನಗೋಸ್ಕರವ ಆ ಹುಡುಗಿನ ಯಾಕೆ ಕೆಲಸದಿಂದ ತೆಗ್ದಾಕ್ತೀರಾ? ನಾನೇ ಅವಳು ಪಿಂಕಿ ಹತ್ರ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ನಾನೇ ಈ ಡಿಸೈನನ್ನೆಲ್ಲ ಬಿಡಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ವಿವೇಕ್ ಸರ್ಗೆ ಹೇಳ್ಬೇಡ್ದು ಅಂತ ಅಂದ್ಬಿಟ್ಟು ನಾನೇ ಹೇಳಿದ್ದೆ. ಅದೇನೇ ಶಿಕ್ಷೆ ಇದ್ದರೂ ನನಗೆ ಕೊಡಿ, ಆದರೆ ದಯವಿಟ್ಟು ಪಿಂಕಿಗೆ ಆ ರೀತಿ ಎಲ್ಲ ಶಿಕ್ಷೆ ಕೊಡಬೇಡ್ರಿ, ಪಾಪ ಹುಡುಗಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಓ ಹೌದಾ, ನಿನಗೆ ಒಂದು ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅರ್ಜೆಂಟಾಗಿ ಆಫೀಸಿಗೆ ಬಾ, ಇನ್ನೊಂದು ಅರ್ಧ ಗಂಟೆಲಿ ನಿನ್ನ ಆಫೀಸಲ್ಲಿ ಇಲ್ಲ ಅಂತಂದರೆ ಈ ಪಿಂಕಿನ ಒದ್ದು ಆಫೀಸಿಂದ ಆಚೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಯಿತು ಕಣ್ರಿ, ಇನ್ನೊಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಕೂಟಿ ತೊಗೊಂಡು, ಅಯ್ಯೋ ಬೇಗ ಹೋಗಬೇಕು, ಇಲ್ಲ ಅಂತಂದರೆ ಪಿಂಕಿನ ಅಕಸ್ಮಾತ್ ಏನಾದರೂ ಪಿಂಕಿ ಆಫೀಸಿಂದವ ಹೋಗ್ಬಿಟ್ಲು ಅಂತಂದರೆ ಆಗ ಎಲ್ಲದಕ್ಕೂ ನಾನೇ ಕಾರಣ ಆಗೋಗ್ತೀನಿ, ಪಾಪ ನನ್ನಿಂದಾಗಿ ಅವಳು ಆಫೀಸಿಂದ ಆಚೆ ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಪಟ ಅಂತ ಅಂದ್ಬಿಟ್ಟು ಸ್ಕೂಟಿ ತಗೊಂಡು ಹೊರಟೇ ಬಿಡ್ತಾಳೆ ಗೌರಿ ಬಂದಿದ ತಕ್ಷಣ ಈ ಕಡೆ ಎಲ್ಲ ಸ್ಟಾಫ್ಗಳು ಮುಂದೆಯ ಗೌರಿನ ನಿಲ್ಲಿಸ್ಬಿಟ್ಟು, ನೋಡಿ ಎವ್ರಿಬಡಿ, ನಿಮ್ಮ ಹತ್ರ ಏನೋ ಒಂದು ವಿಚಾರ ಮಾತಾಡಬೇಕಾಯ್ತು, ಇಲ್ಲಿವರೆಗೂ ನಮಗೆ ಡಿಸೈನ್ ಕೊಡ್ತಾ ಇದ್ದಂಥವ್ರು ಬೇರೆ ಯಾರು ಅಲ್ಲ, ಅದು ನನ್ನ ಹೆಂಡತಿ ಗೌರಿನೆಯ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಈ ಕಡೆ ಅಲ್ಲಿದ್ದಂಥ ಸ್ಟಾಫ್ಗಳಿಗೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅದನ್ನು ಕೇಳಿಸ್ಕೊಂಡು ನೋಡಿದ್ರ ಎಷ್ಟು ಚೆನ್ನಾಗಿ ಡಿಸೈನ್ ಬಿಡಿಸ್ತಾಯಿದ್ರು, ಅವ್ರಿಗೊಂದು ಚಪ್ಪಳೆ ಹೊಡೆಯಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಈ ಕಡೆ ಎಲ್ಲರೂ ಸೇರಿಕೊಂಡು ಗೌರಿ ಮಾಡ್ತಾ ಇರೋಂಥ ಡಿಸೈನಿಗೆ ಎಲ್ಲರೂ ಸೇರಿಕೊಂಡು ಚಪ್ಪಾಳೆನ ಹೊಡಿತಾ ಇರ್ತಾರೆ. ನೋಡಿ, ನಿಮ್ಮ ಮುಂದೆ ನಾನು ಏನು ವಿಷಯನ ಹೇಳಬೇಕು ಅಂತ ಇಲ್ಲಿ ಗೌರಿನೇ ಎಲ್ಲ ಡಿಸೈನ್ ಮಾಡ್ತಾ ಇರೋದು ಅಂತ ಗೊತ್ತಾಗಿ ಗೌರಿಗೆ ಇಡೀ ಆಫೀಸಿನ ಅಧಿಕಾರನ ಕೊಡ್ತಾನೆ ವಿವೇಕ್. ಹಾಗೆ ಮನೆಗೆ ಬಂದಾಗ ವಿವೇಕ್ ತನ್ನ ಹೆಂಡತಿ ಗೌರಿ ಕೈಗೆ ಇಡೀ ಆಫೀಸಿನ ಕೀ ಹಾಗೆ ಎಲ್ಲ ಇದನ್ನು ಕೊಟ್ಟಿದ್ದ ತಕ್ಷಣ ಮೋನಿಕಾಗೆ ಈ ಸತ್ಯ ಎಲ್ಲ ಗೊತ್ತಾಗಿ ಮೋನಿಕಾ, ಚಂಚಲ ಹಾಗೆ ಎಲ್ಲರೂ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ವಿವೇಕನ ಕೇಳ್ತಾ ಇರ್ತಾರೆ, ಸರಿತಾ ಏನಕ್ಕೋಸ್ಕರ ಆಫೀಸ್ ಕೀನ ಹಾಗೆ ಆಫೀಸ್ ಅಧಿಕಾರ ಎಲ್ಲ ಅವಳ ಕೈ ಕೊಟ್ಟಿದ್ದೀಯ ಅಂತ ಅಂದ್ಬಿಟ್ಟು ಹೇಳಿದಾಗ ಅವನು ಎಲ್ಲ ವಿವರಣೆನೂ ಸರಿತಾಗೆ ಮನೆಯವ್ರ ಮುಂದೆ ಹೇಳ್ತಾನೆ. ಇದೆಲ್ಲ ಕೇಳಿಸ್ಕೊಂಡು ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗಿರುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.